ಬಿಡದಿ ಟೌನ್ಶಿಪ್ ವಿಚಾರಕ್ಕೆ ಪ್ರತಿಕ್ರಿಯೆಗೆ ಸಿಎಂ ನಕಾರವನ್ನ ಮಾಡ್ತಾ ಇದ್ದಾರೆ. ಬಿಡದಿ ವಿಚಾರ ಕೇಳ್ತಾ ಇದ್ದಂತೆ ಪ್ರತಿಕ್ರಿಯೆಯನ್ನ ಕೊಟ್ಟಿಲ್ಲ, ಹಂಗೆ ಹೋಗಿದ್ದಾರೆ ಸಿಎಂ. ಎದ್ದು ಕಾಣಿಸ್ತಾ ಇದೆ, ಬಿಡದಿ ವಿಚಾರಕ್ಕೆ ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ. ಇವತ್ತು ಬರಬೇಕಾಗಿತ್ತು, ಹೋಗಬೇಕಾಗಿತ್ತು ಬಿಡದಿಗೆ, ಆದ್ರೆ ಅವರಿಗೆ ಕಾರ್ಯಕ್ರಮ ಬೆಳಗ್ಗೆಯಿಂದ ನಿಗದಿಯಾಗಿದೆ, ಹಾಗಾಗಿ ಸಿಎಂ ಹೋಗ್ತಾ ಇಲ್ಲ. ಅವರ ಬೆಂಬಲಿಗರು, ಕಾಂಗ್ರೆಸ್ನ ಕೆಲವೊಂದು ಹಿರಿಯ ನಾಯಕರು ಬಿಡದಿಗೆ ಹೋಗ್ತಾ ಇದ್ದಾರೆ. ಬಿಡದಿಗೆ ಬರಲೇಬೇಕು ಅಂತ ಹೇಳಿ ಕುಮಾರಸ್ವಾಮಿ ಅವರು ಪಟ್ಟನ್ನ ಹಿಡ್ಕೊಂಡಿದ್ದಾರೆ. ಮಾಧ್ಯಮದವರು ಕೇಳಿದ್ದಾರೆ, ಬಿಡದಿ ಟೌನ್ಶಿಪ್ ಗಲಾಟೆ ತಾರಕಕ್ಕೇರ್ತಾ ಇದೆ, ಕುಮಾರಸ್ವಾಮಿ ಅವರು ನೀವು ಬರಬೇಕು ಅಂತ ಹೇಳಿ ಪಟ್ಟನ್ನ ಹಿಡಿದಿದ್ದಾರೆ, ಹೋಗ್ತಿರೋ ಇಲ್ವೋ ಅಂತ ಕೇಳಿದ್ದಾರೆ. ಆದ್ರೆ ಸಿಎಂ ಇದ್ರ ಬಗ್ಗೆ ಮಾತನಾಡೋದಕ್ಕೆ ನಕಾರವನ್ನ ಮಾಡಿದ್ದಾರೆ. ಬಿಡದಿ ವಿಚಾರ ಕೇಳ್ತಾ ಇದ್ದಂತೆ ಪ್ರತಿಕ್ರಿಯೆಯನ್ನು ಕೊಡದೆ ಹಂಗೆ ಹೋಗಿದ್ದಾರೆ ಸಿಎಂ. ಇದರಲ್ಲಿ ಎದ್ದು ಕಾಣ್ತಾ ಇದೆ, ಅವರಿಗೆ ಬಿಡದಿ ಬಗ್ಗೆ ಮಾತನಾಡೋದಕ್ಕೆ ಇಷ್ಟ ಇಲ್ವೋ ಅಥವಾ ನಾನು ಅಲ್ಲೇ ಹೋಗಿ ಮಾತನಾಡ್ತೀನಿ ಅಂತ ಹೇಳಿ ಅಭಿಪ್ರಾಯವನ್ನ ವ್ಯಕ್ತಪಡಿಸಿದ್ದಾರೆ. ಎಲ್ಲವೂ ಒಂದ್ ಕಡೆ ಗೊಂದಲವಾಗಿ ಕಾಣಿಸ್ತಾ ಇದೆ. ಒಂದು ಕಡೆ ರಾಜಕೀಯ ಜಿದ್ದಾಜಿದ್ದಿ ಹೆಚ್ಚಾಗ್ತಾ ಇದೆ. ಡಿಕೆಶಿ ಅವರು ಏನೋ ಪ್ರತಿಕ್ರಿಯೆಯನ್ನು ಕೊಡದೆ ಹಂಗೆ ಹೋಗಿರೋದು ಸಾಕಷ್ಟು ಅನುಮಾನಗಳಿಗೆ ಕಾರಣವಾಗ್ತಾ ಇದೆ. ಅಥವಾ ಈ ಸಂದರ್ಭದಲ್ಲಿ ಮಾತನಾಡೋದಕ್ಕೆ ಆಗೋದಿಲ್ಲ, ಈಗ ಮಾಧ್ಯಮದವರ ಮುಂದೆ ನಾನು ಪ್ರತಿಕ್ರಿಯೆಯನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ, ಅಥವಾ ಹೋಗ್ತೀನೋ ಬಿಡ್ತೀನೋ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳೋಕ್ ಆಗಲ್ಲ ಅನ್ನುವಂಥ ಕಾರಣಕ್ಕೋಸ್ಕರ ಹಂಗೆ ಇರಬಹುದಾ, ಅಥವಾ ಅಲ್ಲೇ ಹೋಗಿ ಮಾತನಾಡಬಹುದಾ? ಸಾಕಷ್ಟು ಪ್ರಶ್ನೆಗಳನ್ನು ಹುಟ್ಟುಹಾಕ್ತಾ ಇದೆ. ಒಂದು ಕಡೆ ರೈತರು ಪರವಾಗಿ ವಿರೋಧವಾಗಿ ಎರಡು ಕುರ್ಚಿಗಳನ್ನ ರೆಡಿ ಮಾಡಿಕೊಂಡು ಕಾಯ್ತಾ ಇದ್ದಾರೆ. ಒಂದು ಕಡೆ ಒಂದೇ ಊರಿನಲ್ಲಿ ಜಿದ್ದಾಜಿದ್ದಿಗೆ ಬೆದ್ದಿದ್ದಾರೆ. ಎಲ್ಲರೂ ಸಹ ಇಷ್ಟು ವರ್ಷ ಒಟ್ಟಾಗಿ ಅಣ್ಣ ತಮ್ಮಂದ್ರಂತ ಇದ್ರು, ಎಲ್ಲವೂ ಸಹ ಈಗ ಚೂರ್ ಚೂರಾಗಿ ಹೋಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ.